ಹಾಯ್ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಇದು ಸಂಕ್ರಾಂತಿ ಹಬ್ಬದೇ ಲಾಗ್ ಆಗಿರುತ್ತೆ. ಇದು ತುಂಬ ಅಂದರೆ ತುಂಬಾ ಹುಷಾರಿರಲಿಲ್ಲ ಫ್ರೆಂಡ್ಸ್. ಆದರೂ ಸಿಂಪಲಾಗಿ ರೆಡಿ ಆದೆ. ವಿಡಿಯೋ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ನಾನು ರೆಡಿಯಾಗಿದ್ದು ನನಗೇನೋ ಇಷ್ಟ ಅಂತ ಅನಿಸ್ಲೇ ಇಲ್ಲ. ಚೆನ್ನಾಗಿಲ್ಲ ಅಂತ ಅನ್ನಿಸ್ತು. ಅಷ್ಟೇ ಫೋಟೋಸ್ ತೊಗೊಂಡಿದ್ದು. ಬನ್ನಿ, ಏನು ಅಡುಗೆ ಮಾಡಿದ್ದೆ? ಖಾರ ಪೊಂಗಲ್ ಮಾಡಿದ್ದೆ ಮತ್ತು ಕಡಲೆಕಾಯಿ, ಅವರೆಕಾಯಿ, ಗೆಣಸೆಲ್ಲ ಬೇಯಿಸಿದ್ದೆ. ಅಂದರೆ ಪೂರ್ತಿ ನಾನು ಏನೂ ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್. ತುಂಬ ಹುಷಾರಿರಲಿಲ್ಲ. ಇಷ್ಟು ಅಡುಗೆ ಏನಿದೆ ಅದನ್ನಷ್ಟೇ ಮಾಡಿದ್ದೆ. ಆದರೆ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಷ್ಟು ನನ್ನ ಕೈಲಿ ಆಗ್ತಾನೇ ಇರಲಿಲ್ಲ. ಅದೇನಾಯಿತು ಅಂತ ಗೊತ್ತಿಲ್ಲ. ತುಂಬ ಸಡನ್ನಾಗಿ ಹುಷಾರು ತಪ್ಪಿಬಿಟ್ಟೆ. ಖಾರ ಪೊಂಗಲು, ಸಿಹಿ ಪೊಂಗಲು ಮತ್ತು ಅವರೆಕಾಳು ರೈಸು ಮತ್ತು ಇದ್ಕಿದ ಬೇಳೆ ಸಾಂಬಾರು. ಇದ್ಕಿದ ಬೇಳೆದು ಮಾತ್ರ ಫುಲ್ ರೆಸಿಪಿ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ. ಇದ್ಕಿದ ಬೇಳೆ ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ರುಬ್ಕೊಬೇಕು. ಅಂದರೆ ಇದು ಮಟನ್ ಸಾಂಬಾರು ಥರನೇ ಮಸಾಲೆ ಬರುತ್ತೆ ಫ್ರೆಂಡ್ಸ್. ಅದೇ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ. ರುಬ್ಬಿರೋದನ್ನು ಎಣ್ಣೆ ಹಾಕಿಬಿಟ್ಟು ನಾನೇನು ರುಬ್ಕೊಂಡಿದ್ದೀನಿ ಅದನ್ನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ನಾನು ಒಂದು ಕೂಗಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್, ಚೆನ್ನಾಗಾಗುತ್ತೆ ಇದ್ಕಿದ ಬೇಳೆ. ಅದಕ್ಕೆ ಒಂದೇ ಒಂದು ಕೂಗಿಸ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಹಸೆ ಮಸಾಲೆ ಇರುತ್ತಲ್ಲ ಫ್ರೆಂಡ್ಸ್, ಅದೆಲ್ಲ ಹಸೆ ಮಸಾಲೆ ಸ್ಮೆಲ್, ಹಸೇದು ಥರ ಸ್ಮೆಲ್ ಬರುತ್ತೆ. ಅದು ಹೋಗೋವರೆಗೂ ಹುರ್ಕೊತಾ ಇರ್ತೀನಿ. ಅದಕ್ಕೇ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಏನಂದರೆ ಅದು ಫುಲ್ಲು ಹಾಗೆ ಹುರ್ಕೊಳ್ತಾ ಇದ್ದರೆ ಅದೊಂಥರ ಗ್ರೇವಿ ಘಮ ಘಮ ಅಂತ ಇರುತ್ತೆ. ಆ ಥರ ಆಗಬೇಕು ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಮತ್ತು ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡು ಚೆಂದಾಗಿ ಹುರ್ಕೊಳ್ಬೇಕು. ಹುರ್ಕೊಂಡಿದ್ದ ತಕ್ಷಣವೇ ಇದ್ಕಿದ ಬೇಳೆನ ನಾನು ಇದ್ಕಿದ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಇದೊಂದೇ ರೆಸಿಪಿ ಮಾಡ್ಕೊಳಕ್ಕಾಗಿದ್ದು ಫ್ರೆಂಡ್ಸ್. ಇನ್ನೂ ಯಾವುದೂ ರೆಸಿಪಿ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಅಷ್ಟು ಹುಷಾರಿರಲಿಲ್ಲ ನನಗೆ. ಮತ್ತು ಸುಮ್ಮನೆ ಹೆವಿ ರಿಸ್ಕ್ ತೊಗೊಳೋದಕ್ಕೆ ಆಗ್ತಾಯಿರಲಿಲ್ಲ. ಮನೇಲೂ ಕೂಡ ಅದಕ್ಕೆ ಸುಮ್ಮನಾಗ್ಬಿಟ್ರು. ಇದು ವಾಯ್ಸ್ ಓವರ್ ಎಲ್ಲ ನಾನು ಹುಷಾರಾದಮೇಲೆ ನಿಮಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದಿದ್ದು. ತುಂಬ ಡೇಸು ಅಂದರೆ 15 ಡೇಸು ಹುಷಾರು ತಪ್ಪಿಬಿಟ್ಟೆ ಫ್ರೆಂಡ್ಸ್. ಅದು ಏನು ಬೆಳಗ್ಗೆ ನಾನು ಧನುರ್ಮಾಸ ಪೂಜೆ ಮಾಡ್ತಿದ್ದೆ, ಅದರಿಂದನೋ ಏನಾಯಿತು ಅಂತ ಗೊತ್ತಿಲ್ಲ, ಕೋಲ್ಡ್ ಥರ ಆಗಿ ತುಂಬ ಕೋಲ್ಡ್ ಜಾಸ್ತಿ ಆಗೋಯಿತು. ಹಂಗಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಆಗಲಿ ಮಾತಾಡೋಕ್ಕೂ ಕೂಡ ಆಗ್ತಿರ್ಲಿಲ್ಲ. ಸಿಂಪಲಾಗಿ ಸೀರೆ ಉಟ್ಕೊಳ್ಳೋಣ ಅಂತ ಉಟ್ಕೊಂಡೆ. ಆದರೂ ಅದು ಯಾಕೋ ನನಗೆ ಸರಿ ಅನ್ನಿಸ್ಲಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅನಿಸ್ಬಿಡ್ತು. ಅದಕ್ಕೆ ಇದು ಮಾಡಿದೆ. ಮತ್ತು ಆಮೇಲೆ ಇದಕ್ಕೆ ಕಾಯಿ ಮತ್ತು ಹುರ್ಗಡ್ಲೆ ತಗೊಂಡು ನುಣ್ಣಗೆ ರುಬ್ಕೊಬೇಕು. ಕಾಯಿ ಹುರ್ಗಡ್ಲೆ ನುಣ್ಣಗೆ ರುಬ್ಕೊಂಡ್ಮೇಲೆ ಇದಕ್ಕೆ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್. ನಾನು ಆಲ್ರೆಡಿ ಗರಂ ಮಸಾಲ, ಅರಿಶಿನ ಪುಡಿ ಎಲ್ಲ ಹಾಕಿರೋದ್ರಿಂದ ಒಂದು ಟೊಮೊಟೊ ಹಾಕ್ಕೊಂಡು ಚೆಂದಾಗಿ ರುಬ್ಕೊಂಡ್ಬಿಟ್ಟು, ಇವಾಗೇನು ಕಾಳು ಹಾಕಿದ್ದೀವಿ ಅದೆಲ್ಲ ಸ್ವಲ್ಪ ಮಸಾಲೆ ಎಲ್ಲ ಹಿಡ್ದಿರುತ್ತೆ. ರುಬ್ಬಿರೋದನ್ನು ತೆಗ್ದು ಕಾಳಿಗೆ ಹಾಕಬೇಕು ಫ್ರೆಂಡ್ಸ್. ಹಾಗೆ ಒಂದು ಟೊಮೊಟೊ ತೊಗೊಂಡು ಅದನ್ನು ರುಬ್ಕೊಂಡು ಅದನ್ನು ಹಾಕಿದೆ. ಆಮೇಲೆ ಇದು ರುಬ್ತಾ ಮಿಕ್ಸಿ ಅಡುಗೆ ಮನೆಯಲ್ಲಿ ಒಂದು ಸ್ವಲ್ಪ ಜಾರು ಲೂಸಾಗಿ ಅಡುಗೆ ಮನೆಯಲ್ಲೆಲ್ಲ ತುಂಬ ಇದಾಗೋಯಿತು. ಅದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಕೂತ್ಕೊಂಡೆ. ಆಮೇಲೆ ಇದು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ, 2 ಸ್ಪೂನು ಸಾಂಬಾರು ಪುಡಿ ಹಾಕಿದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ರೌಂಡ್ ತಿರುಗಿಸ್ಬಿಟ್ಟು, ನಾನು ಇದು ಕಾಂಬಿನೇಷನಾಗಿ ದೋಸೆ ಕೂಡ ಮಾಡ್ಕೊಂಡಿದ್ವಿ ಮತ್ತು ರೈಸು ಮತ್ತು ಗೋಬಿ ಹಾಕ್ಕೊಂಡಿದ್ವಿ ಫ್ರೆಂಡ್ಸ್. ಇದು ನಾನು ಇದ್ಕಿದ ಬೇಳೆ ಮಾಡಿದ್ದು ರಾತ್ರಿ ಊಟಕ್ಕೆ. ಬೆಳಗ್ಗೆ ಬಂದುಬಿಟ್ಟು ಖಾರ ಪೊಂಗಲು, ಸಿಹಿ ಪೊಂಗಲು, ಆಮೇಲೆ ಪಲಾವ್ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್. ಅವರೆಕಾಯಿ, ಕಡಲೆಕಾಯಿ, ಗೆಣಸು ಇದನ್ನೆಲ್ಲ ಬೇಯಿಸಿದ್ವಿ. ಎಳ್ಳು ಬೆಲ್ಲ ಮಾಡಲಿಲ್ಲ. ಎಳ್ಳು ಬೆಲ್ಲ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಹಾಗೆ ಸುಮ್ಮನಾಗ್ಬಿಟ್ವಿ, ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಹುಷಾರು ತಪ್ಪಿಬಿಟ್ಟೆ. ಅದೇನಾಯಿತು ಗೊತ್ತಾಗಲಿಲ್ಲ. ಸಡನ್ನಾಗಿ ಯಾಕೆ ಅಷ್ಟೊಂದು ಹುಷಾರು ತಪ್ಪಿದೆ ಅನ್ನೋದು ನನಗೆ ಗೊತ್ತೇ ಆಗಲಿಲ್ಲ. ಏನು ಏರುಪೇರು ಬರ್ತಾ ಇರುತ್ತೆ, ಹೆಲ್ತ್ ಪ್ರಾಬ್ಲಮ್ಮು. ನೋಡಿ, ಸಾಂಬಾರೆಲ್ಲ ಆಯಿತು. ನಾನು ಕುಕ್ಕರಿಂದ ಒಂದು ಪಾತ್ರೆ ಕೂಡ ಸಾಂಬಾರನ್ನ ತೆಗೆದಿಟ್ಕೊಂಡೆ. ಯಾಕಂದರೆ ಕುಕ್ಕರಲ್ಲೇ ಇಡಬಾರ್ದು ಅಂತ ಅಂದ್ಬಿಟ್ಟು ತೆಗೆದಿಟ್ಕೊಂಡೆ. ಸಾಂಬಾರಂತೂ ತುಂಬ ಚೆನ್ನಾಗಿತ್ತು, ಒಳ್ಳೆ ಟೇಸ್ಟ್ ಇತ್ತು. ಆದರೆ ನನಗೆ ಬಾಯಿಗೆ ಏನೂ ಟೇಸ್ಟ್ ಅಂತ ಸಿಗ್ತಾ ಇಲ್ಲ. ನನಗೆ ಆಲ್ರೆಡಿ 15 ಡೇಸ್ ಆಯಿತು ಫ್ರೆಂಡ್ಸ್. ಏನು ಊಟ ಮಾಡಿದ್ರು ಟೇಸ್ಟೇ ಸಿಗ್ತಾಯಿಲ್ಲ. ಎಲ್ಲನೂ ಸಪ್ಪೆ ಅನಿಸೋದು ಈ ಥರ. ಇಲ್ಲ ಸ್ವಲ್ಪ ಖಾರ ಇರೋ ತಿಂದರೂ ಎದೆ ಗಂಟಲೆಲ್ಲ ಉರಿ ಆಗಿಬಿಡುತ್ತೆ. ಹಾಗೆ ಇದ್ರ ಜೊತೆಗೆ ನಾನು ಕಾಂಬಿನೇಷನಾಗಿ ಗೋಬಿ ಮಾಡಿದ್ದೆ. ಡ್ರೈ ಗೋಬಿ ಮಾಡಿದ್ವಿ. ಗೋಬಿ ಮಂಚೂರಿ ಎಲ್ಲ ಡ್ರೈ ಗೋಬಿ ಮಾಡಿದ್ವಿ. ಇದು ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ಊಟಕ್ಕೆ ಕೊಟ್ಬಿಟ್ಟು ನಾನು ಊಟ ಮಾಡೋಣ ಅಂತ ಊಟಕ್ಕೆ ಕೂತ್ಕೊಂಡೆ. ಹಾಗೆಯೇ
ಊಟ ಮಾಡಿಕೊಂಡು ಬೆಳಗ್ಗೆ ಬಟ್ಟೆ ಒಗ್ದಾಕೊಂಡಿದ್ಲು. ನನ್ನ ಮಗಳೇ ಬಟ್ಟೆ ಒಗ್ದಿದ್ಲು ಫ್ರೆಂಡ್ಸ್. ಹಂಗೆ ನಮ್ಮ ಮನೇಲಿರೋ ಒಂದು ಬೆಕ್ಕು ಜೊತೆ ಸ್ವಲ್ಪ ಆಟ ಆಡ್ಕೊತಾ ಇದ್ವಿ. ನೋಡಿ ಅದು ಹೆಂಗೆ ಆಟ ಆಡುತ್ತೆ ಅಂತ ಅಂದ್ಬಿಟ್ಟು ಹಿಂಗೆ ಕಸ ಗುಡಿಸ್ತಾ ಇದ್ದರೆ ಸಾಕು, ಅದಕ್ಕೇನೋ ಒಂದು ಇದು ಫ್ರೆಂಡ್ಸ್ ಖುಷಿ. ಹಂಗೆ ಮಾಡಿಬಿಟ್ರೆ ಏನೋ ನನಗೆ ಏನೋ ಮಾಡ್ತಾವ್ರೇನೋ ಒಂಥರ ಕೋಪಕ್ಕೆ ಆ ಪರ್ಕೆನ ಇಟ್ಕೊಂಡು ಇದು ಮಾಡುತ್ತೆ. ನಾನು ಕಸ ಗುಡಿಸೋಣ ಅಂತ ತೊಗೊಂಡಿದ್ದೆ, ಅದಕ್ಕೇ ಅದು ಅಷ್ಟು ಆಟ ಆಡ್ತಾಯಿತ್ತು. ಏನೇ ಮಾಡಿದ್ರು ಅದು ನೋಡಿ ಆ ಪರ್ಕೆನೇ ಒಂಚೂರು ಕಿತ್ತೇ ಹಾಕ್ಬಿಡ್ತು. ಏನಾದರೂ ಒಂದು ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ಆದರೆ ಇವತ್ತು ಏನೋ ಸ್ವಲ್ಪ ಏಟ್ ಮಾಡ್ಕೊಂಬಂದ್ಬಿಟ್ಟಿದೆ, ಆಚೆಯಿಂದ ಏಟ್ ಮಾಡ್ಕೊಂಬಂದ್ಬಿಟ್ಟಿದೆ. ಅಯ್ಯೋ ಏನು ಮಾಡೋಕ್ಕಾಗಲ್ಲ ಅಂತ ಇದು ಮಾಡಿಕೊಂಡು ಬಂದೇ ಇಲ್ಲ. ಅದು ಎಲ್ಲೋಯ್ತು ಅಂತಲೂ ಕೂಡ ಗೊತ್ತಿಲ್ಲ. ಆಲೇ ಇವತ್ತು ಬೆಳಗ್ಗೆ ಬಂದಿತ್ತು, ಆಮೇಲೆ ಬಂದೇ ಇಲ್ಲ. ಏಟ್ ಮಾಡ್ಕೊಂಬಂದು ನಾನು ಹಾಗೆ ಕೂತ್ಕೊಂಡಿದ್ದೆ. ನೋಡಿ ಸಂಜೆ ಆಗ್ತಾ ಇದ್ದಂಗೆ ಮುಖ ಯಾವ ಥರ ಆಗೋಯ್ತು ಅಂತ ಹಿಂಗೆ ಫ್ರೆಂಡ್ಸ್, ಹಿಂಗೆ ಊದ್ಕೊಂಡು ಹಾಗೆ ಫೇಸ್ ಎಲ್ಲ ಒಂಥರ ತುಂಬ ಇದಾಗ್ಬಿಟ್ಟಿತ್ತು ಫ್ರೆಂಡ್ಸ್, ಹುಷಾರಿಲ್ಲದೆ ಅದು. ಬೆಳಗ್ಗೆ ಹಂಗೆ ಒಂದು ಸ್ವಲ್ಪ ಸೀರೆ ಉಟ್ಕೊಂಡಿದ್ದೆ, ಒಂದು ನಿಮಿಷ ಪೂಜೆ ಮಾಡೋಣ ಅನ್ನೋ ಕಾರಣಕ್ಕೆ. ಆದರೆ ಆಗಲಿಲ್ಲ. ಪಾಪ ನನ್ನ ಮಗಳಂತೂ ತುಂಬ ಕೆಲಸ ಮಾಡ್ತಿದ್ದಾಳೆ. ಬಟ್ಟೆ ಎಲ್ಲ ಅವಳೇ ಮಡ್ಚಿದ್ಲು, ಬಟ್ಟೆ ಒಗೆದ್ಲು ಅವಳೇ. 2-3 ಬಕೆಟ್ ಬಟ್ಟೆ ಅವಳೇ ಒಗ್ದಾಕ್ಬಿಟ್ಲು ಫ್ರೆಂಡ್ಸ್. ನಾವು ಕೈಯಲ್ಲೇ ಒಗೆಯೋದು ಬಟ್ಟೆ, ಅವಳೇ ಒಗೆದ್ಲು. ಮತ್ತು ಬಟ್ಟೆ ಕೂಡ ಅವಳೇ ಮಡಚಿಟ್ಲು. ಏನೋ ಹೆಣ್ಮಕ್ಳಿರೋದಕ್ಕೆ ಮನೇಲಿ ಎಷ್ಟೊಂದು ಕೆಲಸಗಳು ಮಾಡಿಕೊಡ್ತಾರೆ ಮಕ್ಕಳು. ಇಲ್ಲ ಅಂದಿದ್ರೆ ನಾವೇ ಎಲ್ಲ ಕೆಲಸ ಮಾಡ್ಕೊಳ್ಳೋದಾಗಿದ್ರೆ ತುಂಬಾ ನನಗೆ ರಿಸ್ಕ್ ಆಗಿಬಿಡೋದು. ಪಾಪ ಅವಳ ಕೈಲಿ ಆಗಿದ್ದ ಕೆಲಸ ಎಲ್ಲ, ಅವಳು ರಜಾ ಇದ್ರೂ ಒಂದು ನಿಮಿಷನೂ ಸುಮ್ಮನಿರಲಿಲ್ಲ, ಏನಾದ್ರು ಒಂದೊಂದು ಕೆಲಸಗಳು ಮಾಡೋಳು. ಸಾಂಗ್ ಕೇಳ್ಕೊಂಡು ನೋಡಿ ಎಲ್ಲ ಬಟ್ಟೆಗಳನ್ನ ಉಲ್ಟಾ ಇರೋದೆಲ್ಲ ಸೀದಾ ಮಾಡಿ ಎಷ್ಟು ನೀಟಾಗಿ ಮಡಿಸಿರ್ತಾಯಿದ್ದಾಳೆ. ನನಗೆ ಹುಷಾರಿಲ್ಲದೆ ಇರೋದ್ರಿಂದ ನನಗೇನೂ ಮಾಡೋಕ್ಕಾಗಲಿಲ್ಲ. ನಾನು ಸಂಜೆ ಹಂಗೆ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಆಚೆ ಕಾಫಿ ಕುಡ್ಕೊಂಡು ಕೂತಿದ್ದೀನಿ. ಕಾಫಿ ಕುಡಿತಿರ್ಲಿಲ್ಲ, ಬಿಸಿನೀರು ಕುಡಿತಾ ಕೂತಿದ್ದೆ. ನಮ್ಮ ಮನೇಲಿರೋ ಬೆಕ್ಕು ನನ್ನಂತೂ ಒಂದು ಆಟ ಆಡಿಸ್ತಾ ಕೂತಿತ್ತು. ನಾನು ಅದ್ರ ಜೊತೆ ಆಟ ಆಡಿಕೊಂಡು ಕೂತಿದ್ದೆ. ಅದಕ್ಕೇನೋ ಒಂಚೂರು ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಎಷ್ಟು ಇದು ಮಾಡುತ್ತೆ ಫ್ರೆಂಡ್ಸ್. ಅದೊಂದು ಏನಾದ್ರು ಬೇಜಾರಾದಾಗ ಅದ್ರ ಜೊತೆ ಒಂಚೂರು ಆಟ ಆಡ್ಕೊಂಡಿರ್ತೀವಿ. ಆ ಥರ ಮಾಡಿಬಿಟ್ರೆ ಹಿಂಗೆ ಸಾವ್ತಿದ್ರೆ ಈ ಬೆಕ್ಕಿಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ಆ ಥರ ಅವಾಗವಾಗ ಮಾಡ್ತಾಯಿರ್ತೀವಿ. ಇವತ್ತಿನ ಲಾಗ್ ಈ ಥರ ಇತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಏನೋ ಯಾರಿಗಾದರೂ ಒಂದು ತನ್ನ ಹಾಕೋದ್ರಿಂದ ನಾವು ಕಳ್ಕೊಳ್ಳೋದೇನಿಲ್ಲ. ಈ ಒಂದು ಪ್ರಾಣಿಗೆ ಒಂದು ತನ್ನ ಹಾಕ್ತೀವಿ ಅಷ್ಟೇ, ಅದರಿಂದ ನಾವು ಕಳ್ಕೊಳ್ಳೋ ಅಂಥದ್ದು ಏನಿಲ್ಲ ಫ್ರೆಂಡ್ಸ್ ಅಷ್ಟೇ. ಹಂಗಾಗಿ ಅದು ಬರುತ್ತಲ್ಲ, ಬಂದಾಗ ಕೆಲವೊಂದು ವೀಡಿಯೋಗಳು ಮಾಡ್ಕೊತೀವಿ, ಚೆನ್ನಾಗಿರುತ್ತೆ ಅಂತ. ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಬಾಯ್ ಫ್ರೆಂಡ್ಸ್.